ನವೆಂಬರ್ ತಿಂಗಳು ಕುಂಭ ರಾಶಿಯವರಿಗೆ ಸಂಪೂರ್ಣವಾಗಿ ಶುಭ ಮತ್ತು ಅದೃಷ್ಟವನ್ನು ತರುತ್ತದೆ. ಈ ಸಮಯದಲ್ಲಿ ವೃತ್ತಿ ಜೀವನ ಮತ್ತು ವ್ಯವಹಾರದಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ನೀವು ಆರಂಭಿಸಿರುವ ಯೋಜನೆಗಳು ತಮ್ಮ ನಿರೀಕ್ಷಿತ ಸಮಯಕ್ಕೆ ಮತ್ತು ಅಭಿಪ್ರಾಯಿತ ಫಲಿತಾಂಶಕ್ಕೆ ತಲುಪುತ್ತವೆ. ಮುಂಗಡವಾಗಿ ನಿರೀಕ್ಷಿಸಲಾಗಿದ್ದ ಹಣ ಅಥವಾ ಸಂಪತ್ತಿನ ಹಠಾತ್ ಬಿಡುಗಡೆ ಈ ಸಮಯದಲ್ಲಿ ಸಂಭವಿಸಬಹುದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಮನಸ್ಸಿಗೆ ಸಂತೋಷವನ್ನು ತರುತ್ತದೆ. ಆರ್ಥಿಕ ಲಾಭದಿಂದಲೇ ಸೀಮಿತವಾಗದೆ ನೀವು ಭೂಮಿ, ಆಸ್ತಿ, ವಾಹನ ಅಥವಾ ಇತರ ಹೂಡಿಕೆಗಳ ಮೂಲಕ ಸಂತೋಷವನ್ನು ಅನುಭವಿಸುತ್ತೀರಿ. ಅಕ್ಟೋಬರ್ ಮೊದಲಾರ್ಧದಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿಮಗೆ ಉತ್ತಮ ಪ್ರಗತಿಯ ಅವಕಾಶಗಳು ಸಿಗುತ್ತವೆ. ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ತೊಡಗಿದ್ದರೆ ಅನಿರೀಕ್ಷಿತ ಲಾಭಗಳು ನಿಮ್ಮ ಪಾಲಿಗೆ ಸಾಧ್ಯವಾಗುತ್ತವೆ. ಉದ್ಯಮದಲ್ಲಿ ನೀವು ಹೊಸ ಮಾರ್ಗಗಳನ್ನು ಅನ್ವೇಷಿಸಿ ಲಾಭದಾಯಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಬಹುದು. ಸಹೋದ್ಯೋಗಿಗಳ ಮತ್ತು ಪಾಲುದಾರರೊಂದಿಗೆ ಉತ್ತಮ ಸಮನ್ವಯವು ನೀವು ನಿರೀಕ್ಷಿಸುವ ಫಲಿತಾಂಶಗಳನ್ನು ತಲುಪಲು ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ಕುಟುಂಬದ ಸದಸ್ಯರಿಂದ ಸಂತೋಷದ ಸುದ್ದಿಗಳು ದೊರೆಯುವ ಸಾಧ್ಯತೆಯಿದೆ. ಮಕ್ಕಳ ಸಾಧನೆ ಅಥವಾ ಕುಟುಂಬದ ಒಳಗಿನ ಯಶಸ್ಸು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ಕುಟುಂಬದೊಂದಿಗೆ ಸಂಬಂಧಗಳು ಹೆಚ್ಚು ಸ್ನೇಹಪೂರ್ಣವಾಗುತ್ತವೆ. ಮನೆಯಲ್ಲಿ ಶುಭಕರ ಘಟನೆಗಳು ನಡೆಯುತ್ತವೆ. ಕುಟುಂಬದ ಹಿರಿಯರಿಂದ ನಿಮ್ಮ ಮೇಲೆ ನಿರಂತರ ಬೆಂಬಲ ದೊರೆಯುತ್ತದೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಾಮರಸ್ಯ ಹೆಚ್ಚಾಗುತ್ತದೆ. ಪರಸ್ಪರ ಸಹಕಾರ ಮತ್ತು ಪ್ರೀತಿ ಸ್ಥಿರವಾಗಿರುತ್ತದೆ. ವೃತ್ತಿಯಲ್ಲಿ ನಿಮ್ಮ ಕೆಲಸ ವೇಗವನ್ನು ಪಡೆಯುತ್ತದೆ ಮತ್ತು ಆದಾಯದಲ್ಲಿ ಕೂಡ ಹೆಚ್ಚಳ ಸಂಭವಿಸುತ್ತದೆ. ಈ ಸಮಯದಲ್ಲಿ ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಪರವಾಗಿರಲು ಸಾಧ್ಯ. ಹೀಗಾಗಿ ಹಳೆಯ ಕಾನೂನು ಅಥವಾ ಆಸ್ತಿ ಸಂಬಂಧಿ ವ್ಯವಹಾರಗಳಲ್ಲಿ ಸಮಸ್ಯೆಗಳ ಪರಿಹಾರ ಕಂಡುಬರುತ್ತದೆ. ನಿಮ್ಮ ತಂದೆಯಿಂದ ದೊರೆಯುವ ಮಾರ್ಗದರ್ಶನ ಮತ್ತು ಬೆಂಬಲವು ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ನವೆಂಬರ್ ತಿಂಗಳು ಕುಂಭ ರಾಶಿಯವರಿಗೆ ಆರ್ಥಿಕ ಸಮೃದ್ಧಿ, ವೈಯಕ್ತಿಕ ಸಂತೋಷ, ಕುಟುಂಬದಲ್ಲಿ ಶಾಂತಿ, ವೃತ್ತಿ ಹಾಗೂ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಸಾಮಾಜಿಕ ಗೌರವವನ್ನು ತರಲು ತುಂಬಾ ಅನುಕೂಲವಾಗಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲಾ ಪ್ರಕಾರದ ಅವಕಾಶಗಳು ಸಮರ್ಪಕವಾಗಿ ಫಲಿಸಬಹುದು ಮತ್ತು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಯಶಸ್ವಿಯಾಗುವಿರಿ. ಕುಂಭ ರಾಶಿಯವರಿಗೆ ಶನಿಯ ಪ್ರಭಾವವು ಬಹಳ ಮಹತ್ವಪೂರ್ಣವಾಗಿದೆ. ಶನಿ ನಿಮ್ಮ ಜೀವನದಲ್ಲಿ ಶ್ರದ್ಧೆ, ಪರಿಶ್ರಮ ಮತ್ತು ದೃಢತೆಯನ್ನು ತರಲು ಜ್ಯೋತಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಹಾಗೂ ವೈಯಕ್ತಿಕ ಎರಡೂ ಕ್ಷೇತ್ರಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಾಣಬಹುದು. ನಿಮ್ಮ ಹಣಕಾಸು ಪರಿಸ್ಥಿತಿಯಲ್ಲಿ ನಿಶ್ಚಿತ ಸಮೃದ್ಧಿ ಮೂಡಲು ಸಾಧ್ಯವಾಗುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಹಣವನ್ನು ಚಿನ್ನ, ರಿಯಲ್ ಎಸ್ಟೇಟ್ ಅಥವಾ ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ಅತ್ಯಂತ ಫಲಪ್ರದವಾಗಿರುತ್ತದೆ. ಏಕೆಂದರೆ ಈ ಹೂಡಿಕೆಗಳು ದೀರ್ಘಾವಧಿಯ ಲಾಭವನ್ನು ನೀಡುವ ಸಾಧ್ಯತೆಯುಳ್ಳವು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ. ಶನಿಯ ಪ್ರಭಾವದ ಕಾರಣ ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಪ್ರಗತಿ, ಶಾಂತಿ ಮತ್ತು ಸೌಭಾಗ್ಯವನ್ನು ಗಮನಿಸಬಹುದು. ಬ್ರಹ್ಮಾಂಡವು ನಿಮ್ಮನ್ನು ಸಮೃದ್ಧಿಯಿಂದ, ಶ್ರೇಯಸ್ಸಿನಿಂದ ಮತ್ತು ಶ್ರದ್ಧೆಯಿಂದ ಅಚ್ಚರಿಗೊಳಿಸಲು ಬಯಸುತ್ತಿದ್ದು, ಹೆಚ್ಚು ಪರಿಶ್ರಮವಿಲ್ಲದೆಯೂ ನಿಮ್ಮಲ್ಲಿ ಹಣ ಮತ್ತು ಸಂಪತ್ತು ಬರುತ್ತಿರುವಂತೆ ಅನುಭವಿಸಬಹುದು. ಈ ಸಮಯದಲ್ಲಿ ನೀವು ಮಾಡಬಹುದಾದ ಪ್ರಯತ್ನಗಳು ವಿಶೇಷವಾಗಿ ಫಲಪ್ರದವಾಗುತ್ತವೆ. ಎಲ್ಲ ಅಡೆತಡೆಗಳು ತೀರದಂತಾಗುತ್ತವೆ. ಇದರ ಜೊತೆಗೆ ಈ ಅವಧಿ ಸಹಯೋಗ ಅಥವಾ ಪಾಲುದಾರಿಕೆಯಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮವಾಗಿದೆ. ನೀವು ನಿಮ್ಮ ವ್ಯವಹಾರ, ಉದ್ಯಮ ಅಥವಾ ಹೊಸ ಹೂಡಿಕೆಗಳಲ್ಲಿ ಪಾಲುದಾರಿಕೆಯನ್ನು ಬೆಳೆಸಲು ಸಾಧ್ಯವಾಗುತ್ತದೆ. ನಿಮ್ಮ ಸುತ್ತಲಿನವರ ಸಹಕಾರವೂ ಕೂಡ ವಿಶೇಷವಾಗಿ ಮುಖ್ಯವಾಗುತ್ತದೆ ಮತ್ತು ನೀವು ಹೆಚ್ಚು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ
ಶನಿಯ ಪ್ರಭಾವವನ್ನು ಸಂತೋಷಪೂರ್ಣವಾಗಿ ಸ್ವೀಕರಿಸಲು ಮತ್ತು ಶ್ರೀಮಂತಿಕೆಯನ್ನು ಆಕರ್ಷಿಸಲು ಪ್ರತಿಯೊಂದು ಶುಕ್ರವಾರದಂದು ತಾಯಿ ಲಕ್ಷ್ಮಿಗೆ ಸಿಹಿ ಪಾಯಸ ಅರ್ಪಿಸುವುದು ಉತ್ತಮ. ಇದರಿಂದ ಆರ್ಥಿಕ ಸಮೃದ್ಧಿ, ವೈಯಕ್ತಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಸಂತೋಷ ಹಾಗೂ ಸಾಮರಸ್ಯ ಹೆಚ್ಚುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ, ಶ್ರದ್ಧೆ ಮತ್ತು ಧನಾತ್ಮಕ ಚಿಂತನೆಗಳ ಬೆಳವಣಿಗೆ ಆಗುತ್ತದೆ. ಇದು ನಿಮ್ಮ ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ನೆರವೇರಲು ಸಹಾಯ ಮಾಡುತ್ತದೆ. ಒಟ್ಟಾರಾಗಿ ಕುಂಭ ರಾಶಿಯವರು ಶನಿಯ ಪ್ರಭಾವದಲ್ಲಿ ಈ ಅವಧಿಯನ್ನು ಹೆಚ್ಚು ಶ್ರದ್ಧೆ, ಯೋಚನೆ ಮತ್ತು ಜಾಗೃತೆಯೊಂದಿಗೆ ನಡೆಸಿದರೆ ಹಣಕಾಸು, ವ್ಯವಹಾರ, ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣುವ ಸಾಧ್ಯತೆ ಹೆಚ್ಚಾಗುತ್ತದೆ. ದೀಪಾವಳಿ ನಂತರ ಕುಂಭ ರಾಶಿಯವರಿಗೆ ಅದೃಷ್ಟದ ಹಬ್ಬದ ನಂತರ ಶುಭ ಫಲಗಳು ಹೆಚ್ಚಾಗುವ ಅವಧಿಯೂ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಸಂಭವಿಸಬಹುದು ಮತ್ತು ನಿಮ್ಮ ಮನಸ್ಸಿಗೆ ಸಂತೋಷ, ಶಾಂತಿ ಹಾಗೂ ಆತ್ಮವಿಶ್ವಾಸ ದೊರೆಯುತ್ತದೆ. ನೀವು ಹಿಂದಿನ ಸಮಯದಲ್ಲಿ ಸಾಲ ನೀಡಿದ್ದ ಹಣವನ್ನು ಮರಳಿಸುವಂತೆ ಕಾಣಬಹುದು. ಇದು ನಿಮ್ಮ ಆರ್ಥಿಕ ಸ್ಥಿತಿಗೆ ಉತ್ಸಾಹವನ್ನು ತರುತ್ತದೆ. ಈ ಹಣಕಾಸಿನ ಲಾಭವು ನಿಮ್ಮ ಕುಟುಂಬದ ಜೀವನವನ್ನು ಸುಲಭಗೊಳಿಸುತ್ತದೆ ಮತ್ತು ಹೊಸ ಯೋಜನೆಗಳಿಗೆ ಸಾಕಷ್ಟು ಹಣವನ್ನು ಒದಗಿಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಕುಟುಂಬ ಸಂಬಂಧಗಳು ವಿಶೇಷವಾಗಿ ಸುಧಾರಣೆಯಾಗುತ್ತವೆ. ಗಂಡ ಹೆಂಡತಿ ಜೊತೆಯ ಪ್ರವಾಸಗಳು ಸಂಭಾವ್ಯವಾಗುತ್ತವೆ. ಇದು ನಿಮ್ಮ ಸಂಬಂಧದಲ್ಲಿ ಪ್ರೀತಿ, ಅನ್ಯೋನ್ಯತೆ ಮತ್ತು ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ಮಕ್ಕಳು ಸಂತೋಷವಾಗಿರುತ್ತಾರೆ. ಅವರ ಸಾಧನೆಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತವೆ ಮತ್ತು ನಿಮ್ಮ ಕುಟುಂಬದ ಪರಿಸರವನ್ನು ಹರ್ಷಮಯವಾಗಿ ಭರಿತಗೊಳಿಸುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿರುವ ಕುಂಭ ರಾಶಿಯವರು ಈ ಸಮಯದಲ್ಲಿ ಉನ್ನತ ಸ್ಥಾನ ಮತ್ತು ಪ್ರಮುಖ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆಯಿದೆ. ನಿಮ್ಮ ಶ್ರಮ ಕಡಿಮೆದಿಂದಲೂ ಫಲಪ್ರದವಾಗಬಹುದು, ಏಕೆಂದರೆ ಬಡ್ತಿ ಇರುವ ಯೋಜನೆಗಳು ವೇಗವಾಗಿ ಯಶಸ್ಸು ಪಡೆಯುತ್ತವೆ. ಹಳೆಯ, ಸ್ಥಗಿತಗೊಂಡ ಯೋಜನೆಗಳು ಈ ಸಮಯದಲ್ಲಿ ಮುನ್ನಡೆಯುತ್ತವೆ ಮತ್ತು ನಿಮ್ಮ ನಿರೀಕ್ಷೆಗಳನ್ನು ಮೀರಿ ಫಲಿತಾಂಶಗಳನ್ನು ತರುತ್ತವೆ. ಸಾಮಾಜಿಕವಾಗಿ ನೀವು ಈ ಅವಧಿಯಲ್ಲಿ ಹೆಚ್ಚಿನ ಗೌರವ, ಮಾನ್ಯತೆ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಪಡೆಯುತ್ತೀರಿ. ನಿಮ್ಮ ಸಮಾಜದಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ಸಲಹೆ, ಸಹಕಾರ ಮತ್ತು ಅನುಭವವನ್ನು ಬಹುಮಾನವಾಗಿ ಪರಿಗಣಿಸುತ್ತಾರೆ. ಧಾರ್ಮಿಕ ಆಚರಣೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚುತ್ತದೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿ, ಆಧ್ಯಾತ್ಮಿಕ ತೃಪ್ತಿ ಮತ್ತು ಬಲ ನೀಡುತ್ತದೆ. ಈ ಸಮಯದಲ್ಲಿ ದೀರ್ಘ ಪ್ರಯಾಣಗಳು ಸಹ ಪ್ರಯೋಜನಕಾರಿಯಾಗುತ್ತವೆ. ನೀವು ವ್ಯಾಪಾರ, ವೃತ್ತಿ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಹೊಸ ಅವಕಾಶಗಳನ್ನು ಹುಡುಕಬಹುದು. ಒಡಹುಟ್ಟಿದವರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ. ಒಡನೆ ಹಮ್ಮಿಕೊಳ್ಳುವ ಯೋಜನೆಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಕುಟುಂಬ, ಸ್ನೇಹಿತರು ಮತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬಾಂಧವ್ಯಗಳು ಗಾಢವಾಗುತ್ತವೆ. ಒಟ್ಟಾರಾಗಿ ದೀಪಾವಳಿಯ ನಂತರ ಕುಂಭ ರಾಶಿಯವರಿಗೆ ಈ ಅವಧಿಯು ಸಂತೋಷ, ಆರ್ಥಿಕ ಲಾಭ, ಸಾಮಾಜಿಕ ಗೌರವ ಮತ್ತು ವೈಯಕ್ತಿಕ ಬಲವನ್ನು ನೀಡುವಂತಹ ಸಮಯವಾಗುತ್ತದೆ. ನೀವು ಧೈರ್ಯ, ಶ್ರಮ ಮತ್ತು ಜಾಗೃತೆಯಿಂದ ನಿಮ್ಮ ದಿನಗಳನ್ನು ನಿರ್ವಹಿಸಿದರೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ, ಸಮೃದ್ಧಿ ಮತ್ತು ಶ್ರೇಯಸ್ಸು ನಿಮ್ಮ ಪಾಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.